ಈ ದಿನದ ದೇವರ ವಾಕ್ಯ ಯೋಬ 9:10 ವಚನ. ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ನೋಡಿ ಏನು ಹೇಳುತ್ತಿದ್ದಾನೆ ಗೊತ್ತಾ? ನಾನು ನಿನ್ನ ಜೀವಿತದಲ್ಲಿ ಅಪ್ರಮೇಯವಾದ ಮಹಾಕಾರ್ಯಗಳನ್ನು ಮಾಡುತ್ತೇನೆ. ನೀನು ನಂಬಲಾಗದಂಥ ಅಸಂಖ್ಯವಾದಂಥ ಅದ್ಭುತ ಕೃತ್ಯಗಳನ್ನು ನಿನ್ನ ಜೀವಿತದಲ್ಲಿ ಮಾಡುತ್ತೇನೆ ಎಂಬುದಾಗಿ ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ. ನೀವು ಯಾವುದೇ ಒಂದು ರೋಗದಿಂದ ಬಳಲುತ್ತಾ ಇದ್ದೀರಾ? ಅದನ್ನು ಎಷ್ಟು ಈ ಲೋಕದ ವೈದ್ಯರಿಗೆ ತೋರಿಸಿದಾಗಲೂ ಅದು ವಾಸಿಯಾಗುತ್ತಿಲ್ಲವೇ? ಹಾಗಿದ್ದರೆ ಈ ಲೋಕದ ವೈದ್ಯರಿಂದ ಅಸಾಧ್ಯವಾದಂಥ ಕಾರ್ಯವು ಯೇಸು ಸ್ವಾಮಿಯಲ್ಲಿ ಸಾಧ್ಯ. ಈ ಸಮಯದಲ್ಲಿ ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ, ನಾನು ನಿನಗೆ ಅದ್ಭುತ ಕೃತ್ಯಗಳನ್ನು ಮಾಡಲು ಬಯಸುತ್ತಿದ್ದೇನೆ. ಮಗಳೇ, ಮಗನೇ, ನನ್ನ ಸ್ವರವನ್ನು ನೀನು ಕೇಳು, ನನ್ನ ಬಳಿಗೆ ನೀನು ಬಾ ಎಂಬುದಾಗಿ ದೇವರು ನಿಮ್ಮನ್ನು ನೋಡಿ ಹೇಳುತ್ತಿದ್ದಾರೆ. ನೀವು ದೇವರನ್ನು ನಂಬುವುದಾದರೆ, ಯೇಸು ಸ್ವಾಮಿಯನ್ನು ನಂಬುವುದಾದರೆ, ಈ ಲೋಕದ ವೈದ್ಯರಿಂದ ಅಸಾಧ್ಯವಾದಂಥ ರೋಗಗಳು ಯೇಸು ಸ್ವಾಮಿಯಲ್ಲಿ ಎಲ್ಲವೂ ನೀಗಲ್ಪಡುತ್ತವೆ. ಯೇಸು ಸ್ವಾಮಿ ಆ ರೋಗಗಳಿಂದ ಬಿಡಿಸಿ ನಿಮಗೆ ಆ ಸ್ವಸ್ಥತೆಯನ್ನು ದಯಪಾಲಿಸುವಾತನಾಗಿದ್ದಾನೆ. ನೀವು ಮದುವೆಯಾಗಲು ಎಷ್ಟು ಪ್ರಯಾಸ ಪಡುತ್ತಿದ್ದರೂ ನಿಮ್ಮ ಮದುವೆ ಆಗದ ಹಾಗೆ ಅನೇಕ ಅಡ್ಡಿಗಳು, ಆತಂಕಗಳು ಬರುತ್ತಿವೆಯೇ? ದೇವರು ಈ ದಿನದಲ್ಲಿ ನಿಮ್ಮ ಜೀವಿತದಲ್ಲಿ ಮಹಾಕಾರ್ಯಗಳನ್ನು ಮಾಡಲು ಬಯಸುತ್ತಿದ್ದಾನೆ. ನೀವು ಯಾವುದೇ ಕಾರ್ಯಕ್ಕಾಗಿ ಚಿಂತಿಸದೆ ಆತನ ಮೇಲೆ ಆತುಕೊಳ್ಳಿರಿ. ಯೋಬನು ತಾನು ಎಲ್ಲ ಆಸ್ತಿ ಅಂತಸ್ತುಗಳನ್ನು ಕಳೆದುಕೊಂಡು ಅನಾರೋಗ್ಯದ ಪರಿಸ್ಥಿತಿಯಲ್ಲಿ ಬಿದ್ದುಕೊಂಡಿರುವಾಗ ಆತನ ಸ್ನೇಹಿತರಿಗೆ ಆತನು ಹೇಳುತ್ತಿದ್ದಾನೆ, ದೇವರ ಮೇಲೆ ಇರುವಂಥ ಆತನ ನಂಬಿಕೆಯನ್ನು ನೋಡಿರಿ. ದೇವರು ನನ್ನ ಜೀವಿತದಲ್ಲಿ ಅಪ್ರಮೇಯವಾದ ಮಹಾಕಾರ್ಯಗಳನ್ನು ನಡೆಸುತ್ತಾನೆ ಮತ್ತು ಅಸಂಖ್ಯವಾದ ಅದ್ಭುತ ಕಾರ್ಯಗಳನ್ನು ನನ್ನ ಜೀವಿತದಲ್ಲಿ ಮಾಡುತ್ತಾನೆ ಎಂಬುದಾಗಿ ಎಷ್ಟು ನಂಬಿಕೆಯಿಂದ ಹೇಳುತ್ತಿದ್ದಾನೆ ನೋಡಿರಿ. ಆ ನಂಬಿಕೆ ಈ ದಿನದಲ್ಲಿ ನೀನು ಹೊಂದುವುದಾದರೆ ನಿನ್ನ ಜೀವಿತದಲ್ಲಿ ನೀನು ನೆನೆಸದ ಹಾಗೆ ದೇವರು ನಿನ್ನ ಜ್ಞಾನಕ್ಕೆ ಮೀರಿದಂಥ ಜ್ಞಾನವನ್ನು ಆತನು ಕೊಡುವಾತನಾಗಿದ್ದಾನೆ. ನೀನು ನೆನೆಸದ ಹಾಗೆ ಆತನು ನಿನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ. ನೀನು ತಿಳಿಯದ ಹಾಗೆ ಅನೇಕ ನಿನಗೆ ಅನಾರೋಗ್ಯದ ಪರಿಸ್ಥಿತಿಗಳು ಬಂದಾಗಿಯೂ ದೇವರು ಆ ಎಲ್ಲ ಅನಾರೋಗ್ಯತೆಯನ್ನು ತೆಗೆದುಹಾಕಿ ನಿನ್ನ ಜೀವಿತದಲ್ಲಿ ಅಪ್ರಮೇಯವಾದಂಥ ಕಾರ್ಯಗಳನ್ನು ಆತನು ಮಾಡುವಾತನಾಗಿದ್ದಾನೆ. ಒಂದು ವೇಳೆ ನೀನು ಅಯ್ಯೋ, ನನ್ನ ಮುಂದಿನ ಭವಿಷ್ಯತ್ತು ಹೇಗೆ, ನನ್ನಲ್ಲಿ ಬಲವಿಲ್ಲ, ನನ್ನಲ್ಲಿ ಬಲ ಸಾಲದು, ನನ್ನ ಮಕ್ಕಳನ್ನು ನಾನು ಹೇಗೆ ಓದಿಸುವುದು, ನಾನು ನನ್ನ ಮಕ್ಕಳ ಜೀವಿತವನ್ನು ಹೇಗೆ ಕಟ್ಟಬೇಕು, ನಾನು ಬಲಹೀನನು, ನನ್ನಲ್ಲಿ ಯಾವ ಆಸ್ತಿ ಅಂತಸ್ತು ಇಲ್ಲ ಎಂಬುದಾಗಿ ನೀನು ಚಿಂತೆಯಲ್ಲಿ ಇರಬಹುದು. ನಾನು ಅನಾರೋಗ್ಯದಲ್ಲಿ ಬಿದ್ದಿದ್ದೇನೆ ಎಂಬುದಾಗಿ ನಿನ್ನ ಚಿಂತೆಯು ನಿನಗೆ ಕಾಡುತ್ತಾ ಇರಬಹುದು. ಇಂಥ ಸಮಯದಲ್ಲಿ ನೀನು ದೇವರನ್ನು ನಂಬು. ಯೋಬನು ಎಂದಿಗೂ ಆತನು ದೇವರ ಮೇಲೆ ಇಟ್ಟಿರುವಂಥ ನಂಬಿಕೆಯನ್ನು, ಭರವಸೆಯನ್ನು ಬಿಡಲಿಲ್ಲ. ಆತನ ಸೃಷ್ಟಿ ಕಾರ್ಯಗಳನ್ನು, ದೇವರ ಶಕ್ತಿಯನ್ನು ಆತನು ನಂಬಿದನು. ಅದೇ ರೀತಿಯಾಗಿ ಈ ದಿನದಲ್ಲಿ ನೀನು ದೇವರನ್ನು ನಂಬು, ದೇವರ ಕಾರ್ಯಗಳನ್ನು ನಂಬು, ಸೃಷ್ಟಿಯ ವಸ್ತುಗಳನ್ನು ನೋಡು. ಆತನು ಕೇವಲ ಬರೀ ಮಾತಿನಿಂದಲೇ ಮಾಡಿದ ಸರ್ವಶಕ್ತ ದೇವರು ನಿನ್ನಲ್ಲಿದ್ದಾನೆ. ಆತನಲ್ಲಿ ಎಲ್ಲವೂ ಸಾಧ್ಯ. ಆದ್ದರಿಂದ ಈ ಬೆಳಗಿನ ಜಾವದಲ್ಲಿ ಈ ವಾಕ್ಯವನ್ನು ನೀವು ನಂಬುವುದಾದರೆ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ನನ್ನ ಸ್ವರ್ಗೀಯ ತಂದೆ ಆಗಿರುವಂಥ ದೇವರೇ, ಅಪ್ಪ, ನೀವು ಸರ್ವಶಕ್ತನಪ್ಪ, ಸರ್ವಜ್ಞಾನಿಯಪ್ಪ, ಕರ್ತನೇ ರಾಜ. ನಿನ್ನ ಮಕ್ಕಳಲ್ಲಿ ಸ್ವಾಮಿ ಯಾವ ಕಾರ್ಯಗಳು ಆಗದೆ ಇನ್ನೂ ಹಾಗೆ ಇದ್ದಾವಪ್ಪ. ಅವರ ಶಕ್ತಿಯಿಂದ, ಅವರ ಬಲದಿಂದ, ಅವರ ಜ್ಞಾನದಿಂದ ಯಾವ ಕಾರ್ಯಗಳು ಆಗದೆ ಇದ್ದಾವ ಸ್ವಾಮಿ, ಅಂಥ ಕಾರ್ಯಗಳನ್ನು ಸ್ವಾಮಿ ಈ ದಿನದಲ್ಲಿ ರಾಜ ನೀವು ತಾನೇ ಅಪ್ಪ ಕರ್ತನೆ ಪರಿಪೂರ್ಣಗೊಳಿಸ್ರಿ. ಅವರಿಗೆ ಬೇಕಾಗಿರುವಂಥ ಜ್ಞಾನ ಕೊಡು. ಅವರ ಜೀವಿತದಲ್ಲಿ ನೀನು ಅದ್ಭುತ ಕಾರ್ಯಗಳನ್ನು ಮಾಡು. ಅಪ್ರಮೇಯವಾದಂಥ ಮಹಾ ಕಾರ್ಯಗಳನ್ನು ನೀನು ಅನುಗ್ರಹಿಸಿಕೊಡಪ್ಪ ತಂದೆ. ಅಪ್ಪ ಸ್ವಾಮಿ, ಈ ಲೋಕದ ಕಾರ್ಯಗಳನ್ನು ನೆನೆಸಿ ಅಯ್ಯೋ ನನಗೆ ಈ ಜೀವಿತ ಸಾಕು ಎಂಬುದಾಗಿ ಕುಗ್ಗಿ ಹೋಗಿರುವಂಥ ನಿನ್ನ ಮಕ್ಕಳನ್ನು ಅಪ್ಪ ನೀವು ನಿಮ್ಮ ಚೈತನ್ಯದಿಂದ ತುಂಬಿಸ್ರಿ, ನಿಮ್ಮ ಬಲದಿಂದ ತುಂಬಿಸ್ರಿ ರಾಜ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್.
ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.